ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಎಲ್ಲ ಕೆಲಸ ಬಿಟ್ಟು ಸಾಮಾಜಿಕ ಹೋರಾಟ ಅಂತೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ನಮಗೆ ಪುರ್ಸೊತ್ತಿಲ್ಲ ಸ್ವಾಮಿ ಅನ್ನೋರೇ ಹೆಚ್ಚು. ಆದರೆ ಇಲ್ಲೊಬ್ಬ ವ್ಯಕ್ತಿ ಬೆನ್ನಿನ ಮೂಳೆ ಮುರ್ಕೊಂಡಿದ್ರು, ಹಾಸಿಗೆ ಹಿಡಿದಿದ್ರು ಕೂಡ ಹೋರಾಟ ಬಿಡಲಿಲ್ಲ. ಪರಿಸರ ವಿರೋಧಿ ಯೋಜನೆಯ ವಿರುದ್ಧ ಮಲಗಿದ್ದಲ್ಲೇ PIL ಹಾಕಿ ಗೆಳೆಯರ ಮೂಲಕ ಕಾನೂನು ಸಮರ ನಡೆಸಿದ್ದಾರೆ. ಇವರನ್ನ ಛಲ ಬಿಡದ ತ್ರಿವಿಕ್ರಮ ಅಂತಾನೆ ಕರಿಬೇಕು. ಉಡುಪಿಯ ಉದ್ಯಾವರದಲ್ಲಿ ನಡೆಯುತ್ತಿರುವ 3 ಫಿಶ್ ಮಿಲ್ಗಳ ವಿರುದ್ಧ ಸಂಜೀವ ಮೆಂಡನ್ ಕೈಗೊಂಡಿರೋ ಹೋರಾಟ ನೋಡಿದ್ರೆ ಯಾರಿಗಾದ್ರೂ ಹೀಗನ್ನಿಸದೇ ಇರೋದಿಲ್ಲ. ಜಲ ಮತ್ತು ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುವ ಘಟಕಗಳ ವಿರುದ್ಧ ಗ್ರಾಮಸ್ಥರು ಬಗೆಬಗೆಯಾಗಿ ಹೋರಾಟ ನಡೆಸಿದರು. ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದರಿಂದ ಸಂಜೀವ ಮೆಂಡನ್ ಮತ್ತು ಗೆಳೆಯರ ಮೇಲೆ ಕೆಲವು ತಿಂಗಳ ಹಿಂದೆ ಹಲ್ಲೇನೂ ನಡೆಯಿತು. ಅವತ್ತಿಂದ ಬೆನ್ನುಮೂಳೆ ಮುರ್ಕೊಂಡು ಮೆಂಡನ್ ಹಾಸಿಗೆ ಹಿಡಿದಿದ್ದಾರೆ. ಆದರೆ ಸಂಜೀವ್ ಪರಿಸರ ವಿರೋಧಿ ಕಂಪನಿಗಳನ್ನ ಅಷ್ಟಕ್ಕೆ ಬಿಡಲಿಲ್ಲ. ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಗೆಳೆಯರ ಮೂಲಕ ಹೋರಾಟ ನಡೆಸಿ ಜಯ ಸಾಧಿಸಿದ್ದಾರೆ. ವಿವರ ನೀಡುವಂತೆ ಜಿಲ್ಲಾಧಿಕಾರಿ ಸೇರಿದಂತೆ ಪ್ರಮುಖ ಸರ್ಕಾರಿ ಇಲಾಖೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನಮ್ಮ ಮಿತ್ರರೆಲ್ಲ ಸೇರಿ ಇವರೆಲ್ಲ ಸೇರಿ ನಾವು ಹೈಕೋರ್ಟ್ಗೆ PIL ಅನ್ನು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ 13 ಅವರಿಗೆಲ್ಲ ನೋಟಿಸ್ ಆಗಿದೆ. ನೋಟಿಸ್ ಆಗಿದ್ದರಿಂದ ನನ್ನ ಇಷ್ಟೆಲ್ಲ ಕೆಲಸ ಇರೋದ್ರಿಂದ ಸ್ವಲ್ಪ ಈ ವ್ಯವಸ್ಥೆಯಲ್ಲಿ ಇದರಲ್ಲಿ ನಾನು ಸ್ವಲ್ಪ ಸಮಾಧಾನ ಪಡುವಂಥ ವಿಷಯ ಆಗಿದೆ. ಫಿಶ್ ಮಿಲ್ಗಳ ವಿರುದ್ಧ ಹೋರಾಟಕ್ಕಿಳಿದ ಸಾಕಷ್ಟು ಜನರು ರಾಜ್ಯ ಆದರು. ಆದರೆ ಹಲ್ಲೆ ನಡೆದರೂ ಧೃತಿಗೆಡದ ಸಂಜೀವ್ ಮೆಂಡನ್ ಹೋರಾಟವನ್ನು ಮುಂದುವರಿಸಿದ್ದಾರೆ. ಇನ್ನೂ 1 ವರ್ಷ ಮಲಗಿರಬೇಕಾದ ಸ್ಥಿತಿ, ದುಡಿಯೋದು ಕಷ್ಟ ಅಂತ ಆಪರೇಷನ್ ನಡೆಸಿದ ವೈದ್ಯರು ಹೇಳಿದ್ದಾರೆ. ಯಾವುದೇ ಹಂತದಲ್ಲೂ ರಾಜಿ ಆಗದೆ ಸಂಜೀವ್ ಮತ್ತು ಗೆಳೆಯರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಈ 3 ಫಿಶ್ ಮಿಲ್ಗಳಾದ ಯುನಿಟಿ ಫಿಶ್ ಮಿಲ್, SSV ಫಿಶ್ ಮಿಲ್ ಮತ್ತು ಹಿಂದೂಸ್ತಾನ್ ಫಿಶ್ ಮಿಲ್ಗಳು ಪರಿಸರಕ್ಕೆ ಮತ್ತು ಇಲ್ಲಿ ಹರಿತಿರುವ ಪಾಪನಾಶಿನಿ ಒಳಗೆ ಮಾಡ್ತಿರುವಂತಹ ದೌರ್ಜನ್ಯವನ್ನು ಖಂಡಿಸಿ ನಾವು ಹೋರಾಟ ಮಾಡ್ತಾಯಿದ್ದೇವೆ. ಆದರೂ ಕೆಲವರು ಹಿತಾಸಕ್ತಿಗಳಿಂದಾಗಿ ಈ ನಮ್ಮ ಹೋರಾಟಕ್ಕೆ ಹಿನ್ನಡೆ ಉಂಟಾಗ್ತಿತ್ತು. ಆ ಪ್ರಯುಕ್ತ ನಮ್ಮ ಸಂಜೀವ ಮೆಂಡನ್ ಪಿತ್ರೋಡಿ ಇವರು PIL ಅರ್ಜಿಯನ್ನು ಸಲ್ಲಿಸಿದರು. 13 ಡಿಪಾರ್ಟ್ಮೆಂಟ್ಗಳಿಗೆ ನೋಟಿಸ್ ಜಾರಿ ಮಾಡಿದರೆ ಈ 3 ಫಿಶ್ ಮಿಲ್ಗಳನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಸಂಜೀವ್ ಮೆಂಡನ್ ಓರ್ವ ಸಾಮಾನ್ಯ ಬಡ ಗ್ರಾಮಸ್ಥ. ತಮ್ಮ ಮಿತಿಯು ಅವರಿಗೆ ಗೊತ್ತು. ಇಷ್ಟಾದರೂ ಸಮಾನ ಮನಸ್ಕರ ಬೆಂಬಲದಿಂದ ಕಂಪನಿಗಳು ಮುಚ್ಚುವವರೆಗೆ ಹೋರಾಟ ನಡೆಸುವುದಾಗಿ ಪಟ್ಟು ಹಿಡಿದಿದ್ದಾರೆ. ಶಶಿಧರ್ ಮಾಸ್ತಿವಾಲ್, ಸುವರ್ಣ ನ್ಯೂಸ್ 24/7.